ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದರಿದ್ರ ದರಿದ್ರ ಏನ್ ಪರಿಸ್ಥಿತಿ ಬಂದ್ಬಿಡ್ತ ನಮ್ದು. ಅತ್ತ ದರಿ ಇತ್ತ ಪುಲಿ ಅನ್ನೋ ತರ ಅಲ್ಲ ಕಣೋ. ಆ ಕಾರ್ತಿಕೇಯ ಹೆಂಗೋ ನಮ್ಮನ್ನ ಈ ಮನೇಲಿ ಇಟ್ಕೊಂಡು ಸಾಕ್ತಿದ್ದ. ಈಗ ನಾವೇ ಅವನ ಹತ್ರ ಹೋಗ್ಬಿಟ್ಟು ಈ ಮನೆ ಬಿಟ್ಟು ನಾವೆಲ್ಲ ಹೊರಟೋಗ್ತಿದೀವಪ್ಪ ಅನ್ನೋ ಕಾಲ ಬಂದ್ಬಿಡ್ತಲ್ಲೋ. ಅಯ್ಯೋ ದುರ್ವಿಧಿಯೇ. ಏನ್ ಮಾಡಕ್ಕಾಗತ್ತೆ ಮಮ್ಮಿ, ದುರ್ವಿಧಿ ಅನ್ನೋದು ಅಲ್ಲಿ ನಿಂತ್ಕೊಂಡು ಗುರಾಯಿಸ್ತಾ ಇರ್ಬೇಕಾರೆ ನಮಗ್ ಬೇರೆ ವಿಧಿ ಇಲ್ಲ. ಮಾಡಿದ್ದು ನಮ್ಮ ಮಾರಾಯ ಅಂತ ಈಗ ಅನುಭವಿಸ್ಲೇಬೇಕು. ಇಲ್ಲ ಅಂತಂದ್ರೆ ಕಂಬಿ ಹಿಂದೆ ನಿಂತ್ಕೊಂಡು ಅನುಭವಿಸ್ಬೇಕಾಗತ್ತೆ. ಯೋಚನೆ ಮಾಡು. ಅಯ್ಯೋ, ನಿನ್ನನ್ನು ನೋಡಿದ್ರೆ ತನಗೆ ಅಯ್ಯೋ ಅನ್ನಿಸ್ತಿದೆ. ಏನ್ ಮಾಡೋದು? ನೀನು ಮಾಡಿದ್ದು ಒಂದೇ ಉಂಟ, ನನ್ ತಂಟೆಗೆ ಬಂದಿತ್ತು. ನೀನು ನನ್ ತಂಟೆಗೆ ಬರ್ದೇ ಹೋಗಿದ್ದಿದ್ರೆ ಈಗ ನಿನ್ನ ಗಂಡ ಮಗು ಜೊತೆ ಹ್ಯಾಪಿ ಆಗಿರ್ಬೋದಿತ್ತು. ಆದ್ರೆ ಏನ್ ಮಾಡೋದು? ಹಾಗಾಗ್ಲಿಲ್ವಲ್ಲ. ನಾನು ಯಾರಿಗೂ ಹಿಂಸೆ ಕೊಡಬಾರ್ದು ಅಂತ ಅನ್ಕೋತೀನಿ. ಆದ್ರೆ ಏನ್ ಮಾಡೋದು? ವಿಧಿ ನನ್ನ ಕೈಯಲ್ಲಿ ಈ ತರ ಕೆಲಸ ಮಾಡಿಸ್ಬಿಡುತ್ತೆ. ಜಾತ್ರೆಯಲ್ಲಿ ಮರಿ ಕಡಿಯೋನಿಗೆ ಜೀವ ತೆಗೆಯೋ ಆಸೆ ಇರುತ್ತಾ? ಇಲ್ಲ. ಆದ್ರೆ ಅದು ಒಂದು ಕೆಲಸ ಅಷ್ಟೇ. ಅಯ್ಯೋ, ನೀನಂತ ಒಳ್ಳೆ ಟಾರ್ಚರ್ ಕೊಡ್ತಿರೋದು ನನಗೂ ಕಷ್ಟ ಆಗ್ತಿದೆ. ಆದ್ರೆ ಏನ್ ಮಾಡೋದು? ಹ ಇಷ್ಟೊಂದು ಬುದ್ಧಿವಂತಿಕೆ ಧೈರ್ಯ ಒಳ್ಳೇದಲ್ಲ. ಹಾ, ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಾನು ತುಂಬಾ ಜನರ ಜೀವ ತೆಗೆದಿದ್ದೇನೆ. ಅದ್ರಲ್ಲಿ ನೀನು ಒಬ್ಳಾಗ್ಬೇಡ. ನಿಂತರ ಒಬ್ಬನ್ನ ಸುಮಾರು ವರ್ಷದಿಂದ ಕೂಡ ಹಾಕಿದ್ದೆ. ಅವನು ಎಸ್ಕೇಪ್ ಆಗ್ಬಿಟ್ಟ. ನಾನ್ ಸುಮ್ನೆ ಬಿಡ್ತೀನಾ? ಅವನನ್ನ ಹಿಡಿದು ಕಾಲಿಗೆ ಶೂಟ್ ಮಾಡಿ ಮೂಲೆಯಲ್ಲಿ ಕೂರ್ಸಿದ್ದೀನಿ. ನೀನು ಅದೇ ತರ ಏನಾದ್ರೂ ಮಾಡಬೇಕು ಅನ್ಕೊಂಡ್ರೆ ನಿನಗೂ ಅದೇ ಗತಿ. ಹುಷಾರ್. ನೀನು ನನ್ನ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀನಿ ಅನ್ನೋ ಭ್ರಮೇಲಿದ್ಯಾ? ಇಲ್ಲ, ಇನ್ನೂ ತುಂಬಾ ತಿಳ್ಕೊಳ್ಳೋದಿದೆ ನನ್ನ ಬಗ್ಗೆ. ನಾನು ನೀನ್ ಅನ್ಕೊಂಡಷ್ಟು ಕ್ರೂರಿ ಅಲ್ಲ, ಅದಕ್ಕಿಂತ ಜಾಸ್ತಿ ಕ್ರೂರಿ. ನೆನ್ಪಿರ್ಲಿ. ಇದೇನಿದು ಮಾ, ನಾನು ಥೈಲ್ಯಾಂಡ್ ಟ್ರಿಪ್ ಹೋಗಿ ಬರೋಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತಾ? ಏನ್ ಮಾಡೋದು ಮಾಡಿ? ಪ್ರತಿ ಸಲ ನಾನು ಸೋಲ್ತಾನೆ ಇದ್ದೀನಿ. ನಾನು ಅನ್ಕೊಂಡಿದ್ ಯಾವುದು ನಡೆಯಲಿಲ್ಲ. ಈಗ ಈ ರಿಜಿಸ್ಟ್ರೇಷನ್ ನಡೆದೋಯ್ತು. ಏನು ಇಲ್ದೇನೆ ಆ ಶ್ರಾವಣಿ ಅಷ್ಟೊಂದು ಆಡ್ತಿದ್ಲು. ಈಗ ಕೋಟ್ಯಾಂತರ ರೂಪಾಯಿ ಆಸ್ತಿ ಬಂದಿದೆ. ಇಷ್ಟು ಸಾಲದು ಅಂತ ಸಾಲಿಗ್ರಾಮದ ವಾರಸ್ದಾರಳು ಬೇರೆ. ಇಷ್ಟೆಲ್ಲ ಸಿಕ್ಕಿದ್ಮೇಲೆ ಅವಳು ನಮ್ಮ ಎದುರು ನಿಲ್ದೇ ಇರ್ತಾಳ? ವಾಟ್ ಈಸ್ ದಿಸ್ ಮಾಮ್? ಶ್ರಾವಣಿ ನಿನ್ನೆದ್ರೆ ನಿಲ್ಲೋದಾ? ನೋವೇ, ಚಾನ್ಸೇ ಇಲ್ಲ. ಅವಳಿಗೆ ಆಸ್ತಿ ಅಂತ ಬಂದಿರ್ಬೋದು. ಈ ಕ್ಷಣಕ್ಕೆ ನಾನು ಗೆದ್ದೀನಿ ಅಂತ ಅನ್ಕೊಂಡಿರ್ಬೋದು. ಆದರೆ ನಿನ್ನ ಥರ ಕ್ರಿಮಿನಲ್ ಮೈಂಡು ಅವಳ ಹತ್ರ ಇಲ್ಲ ಮಾವು. ಬೆಂಕಿ ಹಚ್ಚೋದು ತುಂಬಾ ಈಸಿ ಕೆಲಸ, ಆದರೆ ಆರಿಸೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ. ನೀನು ಒಂದು ಕಡೆ ಬೆಂಕಿ ಹಚ್ಚಿದ್ರೆ ಶ್ರಾವಣಿ ಆ ಬೆಂಕಿನ ಆರಿಸೋಷ್ಟರಲ್ಲಿ ಇನ್ನೊಂದು 10 ಕಡೆ ಬೆಂಕಿ ಹಚ್ಬೋದು. ನೀನು ಕೊಡೋ ಒಂದು ಸಮಸ್ಯೆಯಿಂದ ಆಚೆ ಬರೋಷ್ಟರಲ್ಲಿ ಅವಳು 100 ಸಮಸ್ಯೆಗಳ ಸುಳಿಲಿ ಸಿಕ್ಕಾಕೋಬಹುದು. ಯು ಆರ್ ರೈಟ್ ಮ್ಯಾರಿ. ಆಸ್ತಿ ಅಂತಸ್ತು ಬಂದ ತಕ್ಷಣ
ನಾನು ಸುಖವಾಗಿರ್ಬೋದು ಅಂತ ಅವಳು ಅನ್ಕೋಬಾರ್ದು. ಇನ್ನು ಮುಂದೆ ಅವಳು ಜೀವನ ನರಕ ಆಗ್ಬೇಕು. ಆ ರೀತಿ ನಾವು ಅವಳನ್ನ ಸಿಕ್ಕಾಕ್ಸ್ಬೇಕು. ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಪ್ರತಿದಿನ ಅವಳು ಒತ್ತಾಡ್ಬೇಕು. ಅದೆಲ್ಲ ಆಗುತ್ತೆ ಬಿಡಮ್ಮ, ನೀನ್ ತಲೆ ಕೆಡಿಸ್ಕೋಬೇಡ. ಆದ್ರೆ ನನೀಗ ವಂದನ ಬಗ್ಗೆನೇ ಯೋಚನೆ ಆಗ್ತಿರೋದು. ಅವಳೇನಾದ್ರೂ ನಿನ್ ಬಗ್ಗೆ ಬಾಯ್ಬಿಟ್ರೆ? ಮಾಡಿ, ಆ ಚಿಂತೆ ನಿನಗ್ ಸದ್ಯಕ್ ಬೇಡ. ಅವಳು ಮಾತಿ ಮನೆ ಯಾರು ನಂಬೋದಿಲ್ಲ. ಹಾಗಂತ ನಾನು ಅವಳನ್ನ ತಾತ್ಸಾರನೂ ಮಾಡೋದಿಲ್ಲ. ಮುಂದಕ್ಕೆ ನಾನೇ ಅವಳಿಗೊಂದು ಗತಿ ಕಾಣಿಸ್ತೇನೆ. ಓ, ಈ ಶ್ರೀವಲ್ಲಿ ಬೇರೆ, ಇವಳನ್ನ ಯಾಕಾದ್ರೂ ನಾನು ಸೇರಿಸ್ಕೊಂಡೋ ಹತ್ರ ತುಂಬಾ ಇರಿಟೇಟ್ ಮಾಡ್ತಾಳ್ ಕಣೋ. ಇವಳಿಂದ ನಮ್ಗೆ ಯಾವ ಕೆಲ್ಸನೂ ಆಗಿಲ್ಲ. ಸಾಲದಕ್ಕೆ ಅವಳಿಗೆ ಶ್ರಾವಣಿ ಸೋಲೋದು ಇಂಪಾರ್ಟೆಂಟ್ ಅಲ್ಲ, ಸುಬ್ಬು ಸಿಗ್ಬೇಕು ಅನ್ನೋದೇ ಆಸೆ. ಮಾತಿಗೆ ಮುಂಚೆ ಸುಬ್ಬು ಸುಬ್ಬು ಅಂತಿರ್ತಾಳೆ. ಓ, ಶಿ ಸೋ ಅನಾಯಿಂಗ್. ಮಮ್ ಕೊಡಿ, ನಾನು ಮಾತಾಡ್ತೀನಿ. ಹಲೋ ಮೇಡಮ್, ಮೇಡಮ್ ನಾನು ಬೆಳಗ್ಗೆಯಿಂದ ನಿಮಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ನೀವು ಬ್ಯುಸಿ ಇದ್ರಾ? ನನ್ನ ಕಾಲೇ ರಿಸೀವ್ ಮಾಡ್ತಿಲ್ಲ ನೀವು. ಹಲೋ, ನಾನು ಮದನ್ ಮಾತಾಡ್ತಿರೋದು. ಓ ಮದನ್ ಸರ್, ನೀವಾ? ಬೆಳಗ್ಗೆಯಿಂದ ಮೇಡಮ್ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ. ಅವರು ಬ್ಯುಸಿ ಇದ್ದಾರೆ ಅನ್ಸುತ್ತೆ. ನಾನು ಕಾಲೇ ರಿಸೀವ್ ಮಾಡ್ತಿಲ್ಲ. ಬಿಡಿ, ಇವಾಗ ನೀವು ರಿಸೀವ್ ಮಾಡಿದ್ರಲ್ಲ, ಪರವಾಗಿಲ್ಲ. ಮದನ್ ಸರ್, ಮೇಡಮ್ಮು ತುಂಬಾ ಐಡಿಯಾಗಳು ಮಾಡ್ತಿದ್ದಾರೆ, ಆದ್ರೆ ಅದ್ಯಾವುದು ಪ್ರಯೋಜನಕ್ಕೆ ಬರ್ತಿಲ್ಲ. ಇಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ಎಲ್ಲನೂ ನಾನು ಮೇಡಮ್ಗೆ ಹೇಳ್ತಿದ್ದೀನಿ. ಹಲೋ, ಆದ್ರೆ ಆ ಮ್ಯಾರೇಜ್ ಸರ್ಟಿಫಿಕೇಟ್ ಹೇಗ್ ಸೈನ್ ಆಯ್ತು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ, ಸುಬ್ಬು ಶ್ರಾವಣಿ ಇಬ್ರು ದೂರ ಆದ್ರೆ ಸುಬ್ಬು ನಿನಗ್ ಸಿಗ್ತಾನೆ, ಶ್ರಾವಣಿ ಮದನ್ನ ಮದ್ವೆ ಆಗ್ಬೋದು ಅಂತ. ಹಲೋ. ಆದ್ರೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಮೇಡಮ್ ಏನೇನೋ ಯೋಚನೆ ಮಾಡ್ತಾರೆ. ಆ ಆಸ್ತಿ ಪಾಸ್ತಿ ಎಲ್ಲ ಅವಳಿಗೆ ಹೋಗ್ಬಿಡುತ್ತೆ ಅಂತ. ಅಲ್ಲ ಮದನ್ ಸರ್, ನನಗ್ ಬೇಕಾಗಿರೋದು ಸುಬ್ಬು, ನಿಮಗ್ ಬೇಕಾಗಿರೋ ಶ್ರಾವಣಿ, ಅಷ್ಟೇ ತಾನೇ? ನೋಡು ಶ್ರೀವಲ್ಲಿ, ಅಲ್ಲ, ಆ ಶ್ರಾವಣಿ ಅಷ್ಟು ಸುಲಭವಾಗಿ ಬಗ್ಗೋಳಲ್ಲ. ನಾವು ಚಾಪೆ ಕೆಳಗಡೆ ತೂರಿದ್ರೆ ಅವಳು ರಂಗೋಲಿ ಕೆಳಗಡೆ ತೂರ್ತಾಳೆ. ನಾವು ಒಂದು ಪ್ಲಾನ್ ಮಾಡಿದ್ರೆ ಅವಳು 1000 ಪ್ಲಾನ್ ಮಾಡ್ತಾಳೆ. ಮ್ಯಾರೇಜ್ ಸರ್ಟಿಫಿಕೇಟ್ ಏನೋ ಆಗೋಯ್ತು. ಮೇಡಮ್ ಬೇರೆ ಏನಾದ್ರು ಪ್ಲಾನ್ ನಿಮ್ಮ ಹತ್ರ ಹೇಳಿದಾರಾ? ಮದನ್ ಸರ್, ದಯವಿಟ್ಟು ನಾನು ಫೋನ್ ಮಾಡಿದ್ದೆ ಅಂತ ಮೇಡಮ್ ಹೇಳಿ ಆಯ್ತಾ? ಈಗ್ಲೂ ನನಗೆ ನಂಬಿಕೆ ಇದೆ, ಸುಬ್ಬು ಯಾವುದೇ ಕಾರಣಕ್ಕೂ ಶ್ರಾವಣಿಗೆ ಹತ್ರ ಆಗಲ್ಲ. ಸುಬ್ಬು ಯಾವತ್ತಿದ್ರು ನನ್ನವನೇ. ಹಲೋ ಹಲೋ ಮದನ್ ಸರ್, ಕೇಳ್ತಿದ್ಯಾ? ಆಯ್ತಾಯ್ತಾಯ್ತು, ನಂಗೆಲ್ಲ ಅರ್ಥ ಆಯ್ತು. ಮಾಮ್ ಬರ್ತಾಗ ನಿಂಗೆ ಕಾಲ್ ಮಾಡಿಸ್ತೀನಿ, ಆಯ್ತಾ? ಇದೇನಿದು ಮಾ, ಇಷ್ಟೊಂದು ಇರಿಟೇಟ್ ಮಾಡ್ತಾಳೆ. ಇಷ್ಟು ದಿವಸ ಅದು ಹೇಗೆ ಸಹಿಸ್ಕೊಂಡಿದೆ ನೀನು? ಏನ್ ಮಾಡೋದು ಮಾಡಿ, ಕಾರ್ಯವಾಸಿ ಪರಿಸ್ಥಿತಿ ನಂದು. ಇಲ್ಲಮ್ಮ, ಇವಳಿಂದ ಯಾವ ಕೆಲಸನೂ ಆಗಲ್ಲ ಅಂತ ನಂಗೆ ಅನ್ನಿಸ್ತಿದೆ. ಆ ಮನೇಲಿ ಶ್ರಾವಣಿ ನಿಮ್ಮ ದಿನ ಹಾಳು ಮಾಡಬೇಕು ಅಂದರೆ ನಾವು ಬೇರೆ ಯಾರನ್ನಾದ್ರೂ ಹುಡುಕ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.